ಇವತ್ತು ಇಷ್ಟೆಲ್ಲ ಸರ್ಕಾರದ ಸೌಲಭ್ಯಗಳಾಯಿತು, ಮೀಸಲಾತಿ ಪಡ್ಕೊಳ್ಳೋದಾಯಿತು, ಸಂಘಟನೆ ಆಯಿತು. ಇದೆಲ್ಲದರ ಜೊತೆಗೆ ವೀರಶೈವ ಸಮಾಜ ಇವತ್ತು ನಾವು ಕೆಲವೊಂದಿಷ್ಟು ಸಂದರ್ಭಗಳನ್ನು, ಕೆಲವೊಂದಿಷ್ಟು ಆಚರಣೆಗಳನ್ನು ನಮ್ಮಲ್ಲಿ ರೂಢಿಸ್ಕೊಳ್ಬೇಕಾಗಿರುವಂಥ ಅವಶ್ಯಕತೆ ಇದೆ. ಅದೇನು ಅಂತ ಕೇಳಿದರೆ, ಮೊದಲನೇದು, ಇಲ್ಲೇ ನೀವೆಲ್ಲ ಬಂದು ಕುಂತಿರಲ್ಲ, ನಾಡಿನ ಮೂಲೆ ಮೂಲೆಯಿಂದ ಬಂದವರಾಯ್ತು, ಬರದೇ ಇದ್ದವರಾಯ್ತು, ಪ್ರತಿಯೊಬ್ಬರು ನೀವೆಲ್ಲರೂ ನಿಮ್ಮ ಎದೆ ಮೇಲೆ ಲಿಂಗ ಕಟ್ಕೋಬೇಕು. ಎಲ್ಲರೂ ಕೂಡ ಲಿಂಗ ಧಾರಣೆ ಮಾಡ್ಕೊಳ್ಬೇಕು. ಆಮೇಲೆ ಪ್ರತಿನಿತ್ಯ ತಪ್ಪದೆ ಲಿಂಗ ಪೂಜೆಯನ್ನು ಮಾಡಿಕೊಳ್ಬೇಕು. ಆ ನಂತರ ದುರ್ಗುಣ ದುರಾಚಾರಗಳಿಂದ ದೂರ ಇರಬೇಕು. ವೀರಶೈವರು ಯಾರು ಅಂತ ಹೇಳಿ ಶಾಸ್ತ್ರ ಗ್ರಂಥಗಳಲ್ಲಿ ಸಾಕಷ್ಟು ಚರ್ಚೆ ಆಗಿದ್ದಾವೆ. ಆದರೆ ಅದರಲ್ಲಿ ಇವತ್ತಿನ ಸಂದರ್ಭಕ್ಕೆ ಪ್ರಸ್ತುತ ಆಗುವ ಒಂದು ಮಾತನ್ನು ನಾವು ಹೇಳಬೇಕು ಅಂದರೆ, ವಿ ಶಬ್ದ ವಿರೋಧಾರ್ಥ, ರ ಶಬ್ದೋ ರಹಿತಾರ್ಥಕ, ವಿರೋಧರಹಿತಂ ಶೈವಂ ವೀರಶೈವಂ ವಿದುರ್ಬುಧ. ವಿ ಅಂದ್ರ ವಿರೋಧ, ರ ಅಂದ್ರ ರಹಿತ, ಇಲ್ಲದಿರೋದು. ಹೀಗೆ ಯಾರನ್ನೂ ವಿರೋಧ ಮಾಡಲಾರ್ದೇನೆ ಎಲ್ಲರ ಜೊತೆಗೆ ಪ್ರೀತಿಯಿಂದ ಬದುಕುವವನೇ ಅವನು ವೀರಶೈವ ಅನ್ನುವಂಥ ಮಾತನ್ನು ಶಾಸ್ತ್ರದಲ್ಲಿ ಹೇಳಿರೋಣದ್ರಿಂದ ವೀರಶೈವ ಲಿಂಗಾಯತರು ನಾವೆಲ್ಲ ಒಂದು, ವಿಶ್ವವೇ ನಮ್ಮ ಬಂಧು ಅನ್ನುವಂತಹ ಸಿದ್ಧಾಂತವನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು. ಆಗ ಮಾತ್ರ ಈ ಸಂಘಟನೆ, ಈ ಸಮುದಾಯ, ಈ ಸಮಾಜ ಅದು ಸಾರ್ಥಕಗೊಳ್ತದೆ ಅನ್ನುವಂಥ ಮಾತುಗಳನ್ನು ನಾವು ಇಲ್ಲೇ ಹೇಳಲಿಕ್ಕೆ ಬಯಸ್ತೇವೆ. ಜೊತೆಗೆ ಇವತ್ತು ನಮ್ಮ ಸಮಾಜ ಅನೇಕ ಒಳಪಂಗಡಗಳ ಮಧ್ಯದಲ್ಲಿ ವಿಭಾಗಗೊಳ್ತಾ ಇದೆ. ಒಳಪಂಗಡಗಳು ಇವತ್ತು ಸೃಷ್ಟಿಯಾದದ್ದು ಅಲ್ಲ. ಅದು ಯಾವುದೋ ಒಂದು ಕಾಲಕ್ಕೆ ವೃತ್ತಿಯನ್ನು ಆಧಾರವಾಗಿ ಇಟ್ಕೊಂಡು ಪ್ರಾರಂಭಗೊಂಡಿರುವಂಥ ಒಳಪಂಗಡಗಳು ಅವೆಲ್ಲ ಇರಲಿ. ಅವೆಲ್ಲವುಗಳ ಜೊತೆಗೆ ನಾವು ವೀರಶೈವರು ಅನ್ನುವಂಥದ್ದನ್ನು ಮಾತ್ರ ಯಾರು ಮರಿಬಾರದು ಅನ್ನೋದನ್ನು ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಜೊತೆಗೆ ಯಾವುದೇ ಸಮುದಾಯದ ಒಳಪಂಗಡದ ಮಠಾಧೀಶರಿದ್ದರೂ ಕೂಡ ಅವರು ಅನ್ಯಥಾ ಭಾವಿಸಬಾರ್ದು. ನಾವು ಹೇಳುವಂಥ ಮಾತನ್ನು, ಯಾವುದೇ ಒಳಪಂಗಡದ ಮಠಾಧೀಶರಿದ್ದರೂ ಕೂಡ ಆ ಸಮುದಾಯದ ಹಿತವನ್ನು ಕಾಪಾಡೋದರ ಜೊತೆಗೆ ಸಮಗ್ರ ವೀರಶೈವ ಲಿಂಗಾಯತ ಎಲ್ಲ ಒಳಪಂಗಡ ಹಿತವನ್ನು ಕುರಿತು ಚಿಂತನೆ ಮಾಡುವಂಥ ಔದಾರ್ಯವನ್ನು ನಾವು ಬೆಳೆಸಿಕೊಳ್ಬೇಕು. ಇನ್ನು ಸಮಾಜನೂ ಕೂಡ ಒಂದು ಒಳಪಂಗಡದ ಮಠಾಧೀಶರನ್ನು ಆ ಒಳಪಂಗಡದ ಸಮುದಾಯಕ್ಕೆ ಮಾತ್ರ ಸೀಮಿತಗೊಳಿಸಲಾರ್ದೇನೆ ಎಲ್ಲ ಸಮುದಾಯಗಳ ಮಠಾಧೀಶರು ಅನ್ನುವಂಥ ಭಾವನೆಯಿಂದ ಪ್ರತಿಯೊಬ್ಬ ಮಠಾಧೀಶರನ್ನು ನೋಡುವಂಥ ಹೃದಯ ವೈಶಾಲ್ಯತೆಯನ್ನು ಇವತ್ತು ಸಮಾಜನೂ ಕೂಡ ಬೆಳೆಸಿಕೊಳ್ಬೇಕು. ಆವಾಗ ಮಾತ್ರ ನಮ್ಮ ಒಗ್ಗಟ್ಟಿಗೆ, ನಮ್ಮ ಸಂಘಟನೆಗೆ, ನಮ್ಮ ಸಮಾವೇಶಕ್ಕೆ ಒಂದು ಬೆಲೆ ಬರ್ತದೆ, ಒಂದು ಬಲಾನೂ ಬರ್ತದೆ ಅನ್ನುವಂಥದ್ದನ್ನು ನಾವು ಅರ್ಥೈಸ್ಕೊಳ್ಬೇಕು. ಇದರ ಜೊತೆಗೆ ಒಂದು ಟೆಕ್ನಿಕಲ್ ಮಾತನ್ನು ಕೂಡ ನಾವು ಇಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಸಮಯ ಸಾಕಷ್ಟು ಆಗಿದೆ, ಇನ್ನು ಬೇರೆ ಬೇರೆ ಅಧಿವೇಶನಗಳು ಮುಂದೆ ನಡಿಬೇಕಾಗಿದೆ. ಹೆಚ್ಚಿಗೆ ಹೇಳಲಿಕ್ಕೆ ನಾವು ಬಯಸೋದಿಲ್ಲ. ಏನು ಅಂತ ಕೇಳಿದರೆ, ಒಂದೊಂದು ಧರ್ಮಕ್ಕೆ ಒಂದೊಂದು ಕೋಡನ್ನು ಅಲ್ಲಲ್ಲೇ ಬಳಸುವಂಥದ್ದನ್ನು ನಾವು ನೋಡ್ತೀವಿ. ಉದಾಹರಣೆಗೆ ಇಸ್ಲಾಂ ಧರ್ಮಕ್ಕೆ ಒಂದು ಕೋಡ್ ಬಳಸ್ತೀವಿ ನಾವು. ಏನದು? 786 ಅಂತ ಇಸ್ಲಾಂ ಧರ್ಮದವ್ರು ಬಳಸ್ತಾರೆ. ಹಂಗೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ, ಸಮಾಜಕ್ಕೂ ಕೂಡ ಒಂದು ಕೋಡನ್ನು ಮಾಡಿಕೊಂಡ್ರೆ ಹೆಚ್ಚು ಪ್ರಚಲಿತವಾಗಿ, ಸಂಘಟಿತವಾಗಿ ನಾವು ಇನ್ನೂ ಹೋರಾಟ ಮಾಡಬಹುದು ಅನ್ನುವಂಥ ವಿಚಾರ ನಮ್ಮದು. ಅದಕ್ಕಾಗಿ ಯಾವ ಸಂಖ್ಯೆಯನ್ನು ಕೋಡ್ ಅಂತ ಇಟ್ಕೊಳ್ಳೋದು ಒಳ್ಳೆಯದು ಅಂದರೆ 856. 856 ಏನಿದು 856 ಅನ್ನೋದು ಅಂದರೆ, ಇದು ಯಾವುದೇ ಒಂದು ವರ್ಗ, ಯಾವುದೇ ಒಂದು ಸಮುದಾಯ, ಯಾವುದೇ ಒಂದು ಮಾರ್ಗಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. 8 ಅಂದರೆ ಅಷ್ಟಾವರಣಗಳು, 5 ಅಂದರೆ ಪಂಚಾಚಾರಗಳು, 6 ಅಂದರೆ ಷಟ್ಸ್ಥಲಗಳು. ಹೀಗೆ ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲಗಳೇ ಈ ಧರ್ಮದ
ತತ್ವತ್ರಯಗಳಾಗಿರೋಣದರಿಂದ, ಮೂಲ ಸಿದ್ಧಾಂತಗಳಾಗಿರೋಣದರಿಂದ ಈ ಸಿದ್ಧಾಂತವನ್ನು ಪ್ರತಿನಿಧಿಸುವಂಥ ಸಂಖ್ಯೆಯನ್ನೇ ಸಮಾಜದ ಧರ್ಮದ ಒಂದು ಕೋಡ್ ಅಂತ ನಾವೆಲ್ಲ ಪರಿಗಣಿಸಿದರೆ ಇನ್ನೂ ಹೆಚ್ಚು ಸಂಘಟಿತಗೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಕೂಡ ಈ ವೇದಿಕೆಯ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತೀವಿ. ಮಹಾಸಭೆಯೂ ಕೂಡ ಈ ಸಂಖ್ಯೆಯನ್ನು ಹೆಚ್ಚು ಪ್ರಚಾರ ಮಾಡಬೇಕು, ಪ್ರಸಾರ ಮಾಡಬೇಕು. ಜನರು ನೀವು ಕೂಡ ಇದನ್ನು ಹೆಚ್ಚು ಬಳಸಬೇಕು, ಬೆಳೆಸಬೇಕು ಅನ್ನುವಂಥ ಕರೆಯನ್ನು ಈ ವೇದಿಕೆಯ ಮೂಲಕ ಹೇಳಲಿಕ್ಕೆ ಬಯಸ್ತೇವೆ. ಇನ್ನೊಮ್ಮೆ ನೆನಪಿಟ್ಕೋಬೇಕು, 856 856. ನೀವು ಮನೆ ಬಾಗಿಲ ಮೇಲೆ ಬರೆಸ್ರಿ. ನೀವೇನಾದರೂ ಉದ್ಯೋಗ ಪ್ರಾರಂಭ ಮಾಡಿದ್ರೆ ಅದ್ರ ಮೇಲೂ ಇದನ್ನು ಹಾಕ್ರಿ. ವೀರಶೈವ ಮಹಾಸಭೆಯ ಸಿಂಬಾಲ್ದೊಳಗೂ ಇದನ್ನು ಸೇರಿಸಿಕೊಳ್ಳಿಕ್ಕೆ ಅಡ್ಡಿ ಇಲ್ಲ. ಎಲ್ಲ ಸಮುದಾಯವನ್ನು ಒಂದುಗೂಡಿಸುವಂಥ ಸಂಖ್ಯೆ ಇದಾಗಿರೋಣದ್ರಿಂದ ಇದಕ್ಕೆ ಹೆಚ್ಚು ಒತ್ತನ್ನು, ಮಹತ್ವವನ್ನು ನಾವೆಲ್ಲ ಕೊಡೋಣ ಅನ್ನುವಂಥ ಮಾತನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ 22ನೇ ಮಹಾ ಅಧಿವೇಶನ ಸುತ್ತೂರಿನೊಳಗೆ ನಡೆದರೆ ಬಹಳ ಯಶಸ್ವಿಯಾಗಿ ನಡೆದಿತ್ತು. ಅದು ನಾವು ಜಗದ್ಗುರುಗಳಾಗಿ ಪಾಲ್ಗೊಂಡಿರುವಂಥ ಮೊಟ್ಟ ಮೊದಲನೇ ವೇದಿಕೆ. ಹೋಗಿರುವಂಥ ನೆನಪು ನಮಗಿದೆ. ನಮ್ಮ ಹಿರಿಯ ಜಗದ್ಗುರುಗಳು ಇದ್ದರು, ಅವರೇ ಆದೇಶವನ್ನು ಮಾಡಿ ಆಶೀರ್ವಾದ ಮಾಡಿ ಮುಂದಿನ ಅಧಿವೇಶನ ಶ್ರೀಶೈಲದಾಗ ನಡೆಸ್ತೀವಿ ಅಂತ ತಿಳ್ಕೊಂಡು ಆಮಂತ್ರಣ ಕೊಟ್ಟು ಬರ್ರಿ ಅಂತ ಹೇಳಿದ್ರು. ಹಂಗೆ ಹೇಳಿ ಬಂದಿದ್ವಿ. ಆ ಪ್ರಕಾರ 23ನೇ ಅಧಿವೇಶನವನ್ನು ಶ್ರೀಶೈಲದಲ್ಲಿ ಕಳೆದ ವರ್ಷ ನಡೆಸಿರುವಂತಹದ್ದು ಕೂಡ ಇವತ್ತು ಸ್ಮರಣೀಯವಾಗಿರುವಂತಹದ್ದು. ಆ ಅಧಿವೇಶನವನ್ನು ನಡೆಸಲಿಕ್ಕೆ ಎಲ್ಲ ರೀತಿಯಾಗಿರುವಂತಹ ಸಹಕಾರವನ್ನು ನೀಡಿರುವಂತಹ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರಿಗೆ ಮತ್ತು ಸಮಗ್ರ ವೀರಶೈವ ಮಹಾಸಭೆಯ ಅಧಿವೇಶನದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ, ಇಂದು ಮತ್ತು ನಾಳೆ ನಡೆಯುವಂತಹ ಈ 2 ದಿನಗಳ ಮಹಾ ಅಧಿವೇಶನ 10 ಹಲವು ವಿಚಾರಗಳಿಗೆ, ಚರ್ಚೆಗಳಿಗೆ ಒಂದು ವೇದಿಕೆಯಾಗಿ ಉತ್ತಮವಾಗಿರುವಂತಹ ಒಂದು ನಿರ್ಣಯಗಳು ಈ ಮಹಾಸಭೆಯಿಂದ ಹೊರಗೆ ಬರಲಿ. ಆ ದಿಶೆಯಲ್ಲಿ ಸಮಾಜವನ್ನು ಮುನ್ನಡೆಸುವಂಥ ಇನ್ನೂ ಗಟ್ಟಿಯಾದ ಯೋಜನೆಗಳು ಈ ಅಧಿವೇಶನದ ಮೂಲಕ ಅವು ಪ್ರಕಟಗೊಳ್ಳಲಿ ಹಾಗೆ ಅಂತ ಹಾರೈಸಿ ಈ ಅಧಿವೇಶನಕ್ಕೆ ಯಶಸ್ವಿಗೊಳ್ಳಲು ಸನ್ಮಂಗಲವನ್ನು ಬಯಸಿ, ಎಲ್ಲರೂ ಹೇಳಿದಂತೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯುಷ್ಯ ಕೊಡಬೇಕು. ಆ ಮೂಲಕ ಅವರ ನೇತೃತ್ವದಲ್ಲಿ ಸಮಾಜ ಸಂಘಟಿತವಾಗಿ ಮುನ್ನಡಿಬೇಕು ಅನ್ನುವಂತಹ ಆಶಾಭಾವನೆಯನ್ನು ಎಲ್ಲ ವ್ಯಕ್ತ ಮಾಡಿ ಎಲ್ಲರಿಗೂ ಕೂಡ ಸನ್ಮಂಗಲವನ್ನು ಬಯಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.